ನಿನ್ನೆ ನಾವು ಕೂಡ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಎದುರಿಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮಂತ್ರಿಗಳು, ಶಾಸಕರು ನಾವು ಕೂಡ ಪ್ರತಿಭಟನೆಯನ್ನು ಮಾಡಿದ್ವಿ. ವಿರೋಧ ಪಕ್ಷದವರು ಅನಾವಶ್ಯಕವಾಗಿ 4-5 ದಿವಸ ಸದನದ ಸಮಯವನ್ನು ಹಾಳು ಮಾಡಿದರು. ಸದನ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲಿ ಅವರೇ ಅನೇಕ ತಮ್ಮ ಪಕ್ಷದ ಶಾಸಕರ ತಂಡಗಳನ್ನು ಮಾಡಿಕೊಂಡು ಬರಗಾಲ ವೀಕ್ಷಣೆ ಮಾಡ್ತೀವಿ, ಬರಗಾಲ ಎಲ್ಲೆಲ್ಲಿದೆ ಆ ತೀವ್ರತೆಯನ್ನು ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ, ಸರ್ಕಾರದ ಗಮನಕ್ಕೆ ತರ್ತೀವಿ, ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತೇಳಿ ತಂಡಗಳನ್ನು ಮಾಡಿಕೊಂಡು ಇವರು ಬಹುತೇಕ ಪಿಕ್ನಿಕ್ ಹೋದ್ರು ಅಂತ ಅನ್ಸಕತ್ತಿದೆ. ಇವರು ಬೆಂಗಳೂರು ಬಿಟ್ಟು ಹೊರಗಡೆ ಹೋಗಿ ಅದನ್ನು ವರದಿ ತಂದು ಅಧಿವೇಶನ ಸಂದರ್ಭದಲ್ಲಿ ಇಂಥ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಚರ್ಚೆ ಮಾಡೋದು ಬಿಟ್ಟು ಅನಾವಶ್ಯಕವಾಗಿ ಒಬ್ಬ ವ್ಯಕ್ತಿಯ ವಿಚಾರವನ್ನು ಇಟ್ಕೊಂಡು ನಾಗೇಂದ್ರ ಅವ್ರ ಮೇಲೆ ಆರೋಪ ಅದು ಸಿದ್ಧಾಗಿದೆನೋ, ಯಾವುದಾದ್ರೂ ಕೋರ್ಟ್ನಲ್ಲಿ ಅವನಿಗೆ ಏನಾದರೂ ಶಿಕ್ಷೆ ಆಗಿದೆನೋ, ಕೇವಲ ಆರೋಪ ಅದು. ಆರೋಪ ಇದ್ದ ಮಾತ್ರಕ್ಕೆ ಅದನ್ನು ಸಣ್ಣ ವಿಷಯವನ್ನು ತಗೊಂಡು ಯಾವಾಗ ಅವನಿಗೆ ತಪ್ಪಿತಸ್ಥ ಅಂತ ಹೇಳಿ ಯಾವುದಾದ್ರೂ ಒಂದು ಎನ್ಕ್ವೈರಿ ಏಜೆನ್ಸಿ ಆಗಲಿ, ಯಾವುದೇ ಒಂದು ಕೋರ್ಟ್ನಿಂದಾಗಲಿ ಅಥವಾ ನಿಯುಕ್ತಿಯಾಗಿರ್ತಕ್ಕಂಥ ಅಧಿಕಾರಿಗಳಿಂದಾಗಲಿ ತಪ್ಪಿತಸ್ಥ ಅಂತ ಹೇಳಿ ಬಂದ ಮೇಲೆ ಅವನು ಮಂತ್ರಿ ಮಾಡಿದರೆ ಅದು ತಪ್ಪು. ಅದನ್ನು ಚರ್ಚೆ ಮಾಡಬೇಕು. ಈಗ ಆಯ್ತು, ಮಂತ್ರಿ ಮಾಡಿದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡಲಲ್ಲ, ಬರೀ ಧರಣಿ ಮಾಡಿದರೆ ಏನದರ ಅರ್ಥ? ಚರ್ಚೆ ಮಾಡಬೇಕು, ಸರ್ಕಾರ ಉತ್ತರ ಕೊಡ್ತದ, ಉತ್ತರದ ಏನದ ಅನ್ನೋದು ತಿಳ್ಕೋಬೇಕು. ಬಿಟ್ಟು ಅನಾವಶ್ಯಕವಾಗಿ 4-5 ದಿವಸ ಸದನದ ಸಮಯವನ್ನು ಹಾಳು ಮಾಡಿದರು. ಗಂಭೀರವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳಿದಾವೆ. ಅಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದೇ ಅವರಿಗೆ ಆಸಕ್ತಿ ಇಲ್ಲ. ಅದರಿಂದ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗಿದೆ. ಏನು ಕೇಂದ್ರದಲ್ಲಿ ಪರೀಕ್ಷಾ ಒಂದು ಅವ್ಯವಹಾರ ಆಗಿತ್ತು, ಕೇಂದ್ರದ ಸಚಿವರು ರಾಜೀನಾಮೆಯನ್ನು ಕೊಟ್ಟು ಏನೊಂದು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ, ಅಂಥ ಚರ್ಚೆ ಮತ್ತು ವಿಧಾನಸಭೆಯಲ್ಲಿ ಬರ್ಬೋದು ಅಂಥೇಳಿ ಅದನ್ನು ಮರೆಮಾಚಲಿಕ್ಕೆ ಇದನ್ನು ಕುಂಟ ನೆಪ ಇಟ್ಕೊಂಡು ಇವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಸಾಕಷ್ಟು ಸಮಸ್ಯೆಗಳಿದಾವೆ ರಾಜ್ಯದಲ್ಲಿ. ಒಂದು ಕಡೆ ಅತಿವೃಷ್ಟಿ ಆಗಿರ್ತಕ್ಕಂಥದ್ದಿದೆ, ಒಂದು ಕಡೆ ಅನಾವೃಷ್ಟಿ ಇದೆ, ಅನೇಕ ತಾಲೂಕುಗಳ ಬರಗಾಲ ಅಂತೇಳಿ ಘೋಷಣೆ ಆಗಿದೆ, ಇನ್ನೂ ಅನೇಕ ಕಡೆ ಮಳೆಗಳಾಗಿಲ್ಲ, ಬೆಳೆ ಬಂದಿರತಕ್ಕಂಥದ್ದು ಹಾನಿ ಆಗ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವಿರೋಧ ಪಕ್ಷದವರು, ನನಗನ್ಸುತ್ತೆ ಅಲ್ಲಿರ್ತಕ್ಕಂಥವರು ಯಾರೂ ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಮುಖಂಡರು ನನ್ನ ಮುಂದೆ ಕಾಣಿಸ್ತಾ ಇಲ್ಲ. ಇದರಿಂದ ವಿರೋಧ ಪಕ್ಷ ವಿಫಲ ಆಗಿದೆ ಅಂತಲೇ ಹೇಳಬೇಕಾಗ್ತದೆ. ಅದಕ್ಕೆ ನಾನು ನಿಮ್ಮ ಮುಖಾಂತರ ನಾನು ವಿರೋಧ ಪಕ್ಷಕ್ಕೆ ಆಗ್ರಹ ಮಾಡ್ತೀನಿ. ನಾಳೆ ನಡೀತಕ್ಕಂಥ ಇನ್ನು 3-4 ದಿವಸ ಮಾತ್ರ ಉಳಿದಿದೆ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಸೂಟಿ. 2 ದಿವಸ ಆದ್ರೂ ಅದನ್ನು ಮಾಡಬೇಕಲ್ಲ, ಚರ್ಚೆ ಮಾಡಲಿ ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ. ತೀವ್ರ ಬರಗಾಲ ಸರ್ ರಾಜ್ಯದಲ್ಲಿ. ಏನಾದರೂ ನಿಮ್ಮ ಸಚಿವ ಇಲಾಖೆಯಿಂದನೇ ರೈತರಿಗೆ ಭರವಸೆ ಇದೆ, ಏನಾದರೂ ಸಾಲ ಮನ್ನಾ ಆಗುತ್ತಾ ಅಂತ ನಿರೀಕ್ಷೆ ಇದೆ ಸರ್ ರೈತರಿಗೆ? ನೋಡಿ, ಇನ್ನೂ ಮಳೆಗಾಲದ ಸಂದರ್ಭ ಇನ್ನೂ ಕಳೆದಿಲ್ಲ. ಮುಂಗಾರಿ ಮುಗೀತಿ, ಹಿಂಗಾರಿ ಇನ್ನೂ ನಮಗೆ ಆಶಾದಾಯಕ ಅದ. ಇದು ಕೃಷಿ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು, ರೇವಣಿ ಇಲಾಖೆಯವರು ಸಂಪೂರ್ಣ ಅಧ್ಯಯನ ಮಾಡಿಕೊಂಡು ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಅದ್ರ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆಗಳು ಬರ್ತವೆ, ಅಧಿವೇಶನ ಚರ್ಚೆ ಬರ್ತವೆ. ಒಂದು ಇಲಾಖೆಯಿಂದ ಯಾವುದೂ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಇದು
ಈ ಬರಗಾಲದ ಬಗ್ಗೆ ಸಂಪೂರ್ಣ ವರದಿಗಳು ಬಂದ ಮೇಲೆ ಅದನ್ನು ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡ್ತಾರೆ. ಸರ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ ನಮ್ಮ ಪ್ರಸ್ತಾವನೆ ಈಗಾಗಲೇ ಇದೆ. ಅದನ್ನು ನಾನು ಮುಂದಿನ ದಿನಮಾನದಲ್ಲಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಪ್ರತ್ಯೇಕವನ್ನು ಮಾಡಿ ಅಥಣಿಯಲ್ಲಿ ಭಾಳಷ್ಟು ಜನದಟ್ಟಣೆ ಇರೋದರಿಂದ ಮತ್ತು ಭಾಳಷ್ಟು ಟ್ರಾಫಿಕ್ ಇರೋದರಿಂದ ಅದರದ್ದು ಅವಶ್ಯಕತೆ ಇದೆ. ಅದನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಪ್ರಸ್ತಾವನೆ ಕಳಿಸಿದ್ದೀವಿ. ಸರ್ಕಾರ ಮಟ್ಟದಲ್ಲಿದೆ. ಹಣಕಾಸಿನ ಇಲಾಖೆಯವರು ಒಪ್ಪಿಗೆ ಕೊಟ್ಟ ಮೇಲೆ ಅದನ್ನು ಪ್ರತ್ಯೇಕ ಸ್ಟೇಷನ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್ ಹೆಚ್ಚುವರಿ ಬಸ್ಗಳ ಬಗ್ಗೆ ಏನಾದರೂ ಚಿಂತೆ ನಡೆದಿದೆ ಅಂತ? ಯಾಕಂದರೆ ವಿದ್ಯಾರ್ಥಿಗಳು ಬಸ್ ತುಂಬ ಫುಲ್ ರಶ್ ಆಗ್ತಾ ಇದೆ ಸರ್. ರಾಜೀವ್ ಕಾಯ್ಗೆ ಅವರು ಅದರದ ಅಧ್ಯಕ್ಷರಿದ್ದಾರೆ. ರಾಜೀವ್ ಕಾಯ್ಗೆ ಅವ್ರ ಬಗ್ಗೆ ನೀವು ಮಾಹಿತಿ ಪಡ್ಕೊಂಡು ಅವ್ರ ಕಡೆಯಿಂದ ಉತ್ತರ ಪಡ್ಕೊಳ್ಳೋದಂಥ ಕೆಲಸ ಮಾಡಿರಿ. ಓಕೆ ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.